ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಸ್ ತುಂಬಾ ವೈರಲ್ ಆಗ್ತಾ ಇದೆ. ಇದರ ಹಿಂದೆ ಕೆಲವು ಥಿಯರೀಸ್ ಜನರು ಹೇಳ್ತಾ ಇದ್ದಾರೆ. ಈ ಮೀನಿನ ಹೆಸರು ಆರ್ ಫಿಶ್ ಅಂತ. ಇದಕ್ಕೆ ಜನರು ಡೂಮ್ಸ್ಡೇ ಫಿಶ್ ಅಂತ ಕರೀತಾರೆ. ಡೂಮ್ಸ್ಡೇ ಅಂದ್ರೆ ಭೂಮಿಯ ಅಂತ್ಯ. ಏನಿದು ಆರ್ ಫಿಶ್? ಯಾಕೆ ಇದಕ್ಕೆ ಡೂಮ್ಸ್ಡೇ ಫಿಶ್ ಅಂತ ಕರೀತಾರೆ? ನಿಜವಾಗ್ಲೂ ನಮ್ಮ ಅಂತ್ಯ ಹತ್ರ ಇದೆಯಾ? ಇದರ ಹಿಂದಿನ ಮಿಥಾಲಜಿ ಏನು ಹಾಗೂ ಇದಕ್ಕೆ ಸೈಂಟಿಸ್ಟ್ ಏನ್ ಹೇಳ್ತಾರೆ? ಇವತ್ತಿನ ವಿಡಿಯೋ ಅಲ್ಲಿ ಕೆಲವು ಕಾನ್ಸ್ಪಿರಸಿ ಥಿಯರೀಸ್ ಹಾಗೂ ಸೈಂಟಿಫಿಕ್ ಫ್ಯಾಕ್ಟ್ ಗಳನ್ನು ಎಕ್ಸ್ಪ್ಲೋರ್ ನೋಡೋಣ ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ. ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಈ ಆರ್ ಫಿಶ್ ಅಂದ್ರೆ ಏನಂತ ನೋಡೋಣ. ಈ ಆರ್ ಫಿಶ್ ಏನಿದೆ, ಇದೊಂದು ಡೀಪ್ ಸಿ ಮಾನ್ಸ್ಟರ್. ಇದು ನೀರಿನೊಳಗೆ ಸರಿಸುಮಾರು 3000 ಫೀಟ್ ಡೀಪ್ ಅಲ್ಲಿ ಇರೋದು. ಅಲ್ಲಿ ತುಂಬಾ ಪ್ರೆಷರ್ ಇರುತ್ತೆ. ಅಂತ ಪ್ಲೇಸ್ ಅಲ್ಲಿ ಈ ಮೀನುಗಳು ಇರೋದು. ನಮ್ಗೆ ಗೊತ್ತಿರೋ ಹಾಗೆ ಇದಕ್ಕಿಂತ ಉದ್ದದ ಎಲುಬಿರೋ ಬೇರೆ ಮೀನೇ ಇಲ್ಲ. ಇದು ಸರಿಸುಮಾರು 50ರಿಂದ 60 ಫೀಟ್ ಉದ್ದಕ್ಕೆ ಬೆಳೆಯುತ್ತವೆ. ಇದನ್ನು ಜೀವಂತವಾಗಿ ತುಂಬಾ ರೇರ್ ಆಗಿ ನೋಡಿರೋದು. ಯಾಕಂದ್ರೆ ನಮ್ಗೆ ನ್ಯಾಚುರಲಿ ಅಷ್ಟು ಡೀಪಿಗೆ ಹೋಗಕ್ಕಾಗೋಲ್ಲ. ಹಾಗೂ ಆ ಮೀನುಗಳು ನೀರಿನ ಮೇಲೆ ಬರೋದು ತುಂಬಾ ಕಡಿಮೆ. ಬಂದ್ರು ಅವುಗಳು ಸಾಯ್ತವೆ ಅಥವಾ ಸತ್ತಿರೋ ಮೀನುಗಳು ಮಾತ್ರ ಮೇಲೆ ಬರುತ್ತವೆ. ಮನುಷ್ಯರು ತುಂಬಾ ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಮಾಡಿದ್ದಾರೆ, ಆದ್ರೂ ಈ ಮೀನು ತುಂಬಾ ರೇರ್ ಆಗಿ ಕಾಣೋಕ್ ಸಿಗೋದು. ಇದಷ್ಟು ರೇರು, ನಮ್ಗೆ ನಿಜವಾಗ್ಲೂ ಇದ್ರ ಬಗ್ಗೆ ಹೆಚ್ಚೇನು ಗೊತ್ತೇ ಇಲ್ಲ. ನಿಮ್ಗೊಂದು ಫ್ಯಾಕ್ಟ್ ಗೊತ್ತಿದೆಯಾ? ಮನುಷ್ಯರಿಗೆ ಚಂದ್ರನ ಬಗ್ಗೆ ಹೆಚ್ಚು ಗೊತ್ತಿದೆ, ಈ ಮೀನಿನ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇನ್ನೊಂದು ಫ್ಯಾಕ್ಟ್ ಏನಂದ್ರೆ, ಮನುಷ್ಯರಿಗೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಈಸಿ ಆಗಿರುತ್ತೆ ಮಾಡೋಕೆ. ನಮ್ಗೆ ಸ್ಪೇಸ್ ಬಗ್ಗೆ ತುಂಬಾ ಗೊತ್ತಿದೆ, ಆದ್ರೆ ನಮ್ಮ ಭೂಮಿಯಲ್ಲೇ ಇರೋ ಸಮುದ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ, ಸ್ಪೆಷಲಿ ಡೀಪ್ ಸಿ. ಜಪಾನ್ ಅಲ್ಲಿ ಆರ್ ಫಿಶ್ಗೆ ರಿಗುನೋ ಸುಕಾಯ್ ಅಂತ ಕರೀತಾರೆ. ಇದನ್ನು ಇಂಗ್ಲಿಷ್ ಅಲ್ಲಿ ಮೆಸೆಂಜರ್ ಫ್ರಮ್ ದ ಸಿ ಗಾಡ್ಸ್ ಪ್ಯಾಲೇಸ್ ಅಥವಾ ಕನ್ನಡದಲ್ಲಿ ಸಮುದ್ರ ದೇವತೆಯ ಅರಮನೆಯಿಂದ ಬರೋ ಸಂದೇಶವಾಹಕರು ಅಂತ ಹೇಳ್ಬೋದು ಟ್ರಾನ್ಸ್ಲೇಷನ್ ಆಗಿ. ಅವರ ಪ್ರಕಾರ ಈ ಆರ್ ಫಿಶ್ ಏನಿದೆ, ಇದು ಸಮುದ್ರ ದೇವತೆ ರುಜಿನ್ ಅವರ ಸರ್ವೆಂಟ್ಸ್ ಗಳು. ರುಜಿನ್ ಅನ್ನೋ ದೇವತೆ ಮನುಷ್ಯರಿಗೆ ಎಚ್ಚರಿಕೆ ಕೊಡಲು ಈ ಮೀನುಗಳನ್ನು ಆಸ್ ಎ ಮೆಸೆಂಜರ್ ಸಮುದ್ರದ ತಟಕ್ಕೆ ಕಳಿಸ್ತಾರೆ. ಅಕಸ್ಮಾತ್ ಈ ಮೀನು ನಿಮ್ಗೆ ಕಾಣಲು ಸಿಕ್ಕರೆ ಏನೋ ಒಂದು ತುಂಬಾ ದೊಡ್ಡ ನ್ಯಾಚುರಲ್ ಡಿಸಾಸ್ಟರ್ ಆಗ್ಲಿಕ್ಕಿದೆ ಅಂತ ಅರ್ಥ. ಸುನಾಮಿನ, ಭೂಕಂಪನ, ಚಂಡಮಾರುತನ, ಈ ತರ ಏನಾದ್ರೂ ಒಂದು. ಇದೊಂದು ಕಟ್ಟುಕತೆ, ಆದ್ರೂ ಜನರು ಇದರಲ್ಲಿ ನಂಬುತ್ತಾರೆ. ಯಾಕೆ ಗೊತ್ತಿದೆಯಾ? ಈ ರಿಪೋರ್ಟ್ಸ್ ಅನ್ನು ನೋಡಿ. ಜಪಾನಲ್ಲೇ 2009-2010ರಲ್ಲಿ ಸಮುದ್ರ ತಟದ ಹತ್ರ ಕೆಲವು ಆರ್ ಫಿಶ್ಗಳು ಬಂದು ಬಿದ್ದಿತ್ತು. ಅದೇ ಜಪಾನಲ್ಲಿ 2011ರಲ್ಲಿ 9.1 ಮ್ಯಾಗ್ನಿಟ್ಯೂಡ್ನ ಅರ್ಥಕ್ವೇಕ್ ಬಂದು 15,000 ಜನರ ಮೃತ್ಯುವಾಗಿತ್ತು. ಫೆಬ್ರವರಿ 2017ರಲ್ಲಿ ಫಿಲಿಪಿನಲ್ಲಿ ಕೆಲವು ಆರ್ ಫಿಶ್ಗಳು ಸಮುದ್ರ ತಟದ ಹತ್ರ ಕಾಣಲ್ಪಟ್ಟಿತ್ತು. ಕೆಲವೇ ದಿನದ ನಂತರ 6.1 ಮ್ಯಾಗ್ನಿಟ್ಯೂಡ್ನ ಅರ್ಥಕ್ವೇಕ್ ಫಿಲಿಪಿನಲ್ಲಿ ಬಂದಿತ್ತು. 2020ರಲ್ಲಿ ಮೆಕ್ಸಿಕೋ ಅಲ್ಲಿ ಒಂದು ಮೀನುಗಾರನಿಗೆ ಬಲೆಯಲ್ಲಿ ಈ ಒಂದು ಆರ್ ಫಿಶ್ ಸಿಕ್ಕಿತ್ತು. ಅದೇ ತಿಂಗಳಲ್ಲಿ ಮೆಕ್ಸಿಕೋ ಅಲ್ಲಿ 7.4 ಮ್ಯಾಗ್ನಿಟ್ಯೂಡ್ನ ಅರ್ಥಕ್ವೇಕ್ ಬಂದು ತುಂಬಾ ದೊಡ್ಡ ಡಿಸಾಸ್ಟರ್ ಆಗಿತ್ತು. 2020 ಮತ್ತೆ ಫಿಲಿಪೀನ್ಸ್ ಅಲ್ಲಿ ಲೋಕಲ್ಸ್ಗೆ 2 ಡೆಡ್ ಆರ್ ಫಿಶ್ ಸಿಕ್ಕಿರುತ್ತೆ. ಕೆಲವೇ ದಿನದ ನಂತರ ಫಿಲಿಪೀನ್ಸ್ ಅಲ್ಲಿ ಮೊಲಾವೆ ಹಾಗೂ ಗೂಣಿಯನ್ನು ಚಂಡಮಾರುತ ಬಂದು ಫ್ಲಡಿಂಗ್ ಆಗಿತ್ತು. ಅದು ಬಿಡಿ, ರೀಸೆಂಟ್ಲಿ 2023ರಲ್ಲಿ ತೈವಾನ್ ಅಲ್ಲಿ ಒಬ್ಬ ಮೀನುಗಾರನಿಗೆ ಬಲೆಯಲ್ಲಿ ಒಂದು ಆರ್ ಫಿಶ್ ಸಿಕ್ಕಿರುತ್ತೆ. ಅದರ ಬಾಡಿಯಲ್ಲಿ ತುಂಬಾ ಏನೋ ಸ್ಟ್ರೇಂಜ್ ಗಾಯಗಳಿರ್ತವೆ. 2 ತಿಂಗಳ ನಂತರ 7.2 ಮ್ಯಾಗ್ನಿಟ್ಯೂಡ್ನ ಅರ್ಥಕ್ವೇಕ್ ತೈವಾನ್ ಅಲ್ಲಿ ಬಂದಿತ್ತು. ಇದೆಲ್ಲ ಕೋಇನ್ಸಿಡೆನ್ಸ್? ಬರೀ ಇದೊಂದೇ ಮೀನಲ್ಲ, ಆಂಗ್ಲರ್ ಫಿಶ್ ಅನ್ನೋ ಮೀನು ಕೂಡ ನೀರಿನಿಂದ ಮೇಲ್ ಬಂದಿತ್ತು. ಇದೆಲ್ಲ ತುಂಬಾ ರೇರ್ ಆಗಿ ಸಿಗುವ ಮೀನುಗಳು. ನಿಜವಾಗ್ಲೂ ಏನಾದ್ರೂ ನ್ಯಾಚುರಲ್ ಡಿಸಾಸ್ಟರ್ ಆಗ್ಲಿಕ್ಕಿದೆಯಾ? ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಚರ್ಚೆ ನಡೀತಾ ಇದೆ? ನಾವು ಸೈಂಟಿಫಿಕ್ ಆಗಿ ಒಮ್ಮೆ ಪಾಸಿಬಲ್ ಸಿನಾರಿಯೋಗಳನ್ನು ಎಕ್ಸ್ಪ್ಲೋರ್ ಮಾಡೋಣ. ಮುಂದೆ ಆಗಲಿರುವ ನೈಸರ್ಗಿಕ ವಿಕೋಪವನ್ನು ಬಿಡಿ, ನಾನು ಈಗ ಆಗ್ತಾ ಇರುವ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಅದು ಗ್ಲೋಬಲ್ ವಾರ್ಮಿಂಗ್. ಕೆಲವೇ ದಿನದ ಮೊದಲು ನಮ್ಮ IMD ಅಂದ್ರೆ ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೋಸ್ಟಲ್ ಕರ್ನಾಟಕಕ್ಕೆ ಒಂದು ಅಲರ್ಟ್ ಕೊಟ್ಟಿತ್ತು, ಯೆಲ್ಲೋ ಅಲರ್ಟ್. ಇಲ್ಲಿ ಹೀಟ್ ವೇವ್ ಬರಲಿದೆ ಅಂತ. ಟೆಕ್ನಿಕಲಿ ನಮ್ಗೆ ಇವಾಗ ಬೇಸಿಗೆ ಕಾಲ ಶುರುನೂ ಆಗಿಲ್ಲ, ಇವಾಗಲೇ ಹೀಟ್ ವೇವ್ಸ್ ಬರ್ತಾ ಇದೆ. ಇದು ಬರೀ ಒಂದು ಟ್ರೈಲರ್. ಇನ್ನು ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್ ಬರೋದು ಬಾಕಿ ಇದೆ. 1 ತಿಂಗಳ ಹಿಂದೆ ಕ್ಯಾಲಿಫೋರ್ನಿಯಾದಲ್ಲಿ ಆದ ವೈಲ್ಡ್ ಫೈರ್ ನಿಮ್ಗೆ ಗೊತ್ತಿದೆ. ರಿಪೋರ್ಟ್ಸ್ ಪ್ರಕಾರ 2025-2026ರಲ್ಲಿ ಇನ್ನೂ ಹೆಚ್ಚು ವೈಲ್ಡ್ ಫೈರ್ ಆಗ್ಲಿಕ್ಕಿದೆ. ಗ್ಲೋಬಲ್ ಟೆಂಪರೇಚರ್ ರೆಕಾರ್ಡ್ ಹೈಗೆ ಹೋಗ್ತದಂತೆ. ಅದು ಮಾತ್ರ ಅಲ್ಲ, ಮಳೆ ಹಾಗೂ ಚಂಡಮಾರುತ ಇನ್ನೂ ಹೆಚ್ಚು ಬರುವ ಚಾನ್ಸಸ್ ಇದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಕುಡಿಯೋ ನೀರಿನ ಕೊರತೆ ಆದದ್ದು ನಿಮ್ಗೆ ಗೊತ್ತಿರಬಹುದು. ಹೇಳಿದಲ್ವಾ, ದಿಸ್ ಇಸ್ ಜಸ್ಟ್ ಎ ಟ್ರೇಲರ್. ನಾನು ಗ್ಲೋಬಲ್ ವಾರ್ಮಿಂಗ್ ಅಂದಾಗ ನೀವು ಅನಿಸ್ಕೋತಾ ಇರ್ಬೋದು, ಏನಪ್ಪ ಇದು ದೊಡ್ಡ ದೊಡ್ಡ ಜನರು ಹೇಳೋ ವರ್ಡ್ಸ್ಗಳು, ನಮ್ಗೆ ಎಲ್ಲಿ? ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಾವಿವಾಗ ಈ ಜಾತಿ ಧರ್ಮದ ಪೊಲಿಟಿಕ್ಸ್ ಬಿಟ್ಟು ಗೌರ್ಮೆಂಟ್ ಮೇಲೆ ಪ್ರೆಷರ್ ಆಗಬೇಕು ಎಲ್ಲರೂ ಸೇರಿ. ಯಾಕಂದ್ರೆ ಇವಾಗಲೇ ಗ್ಲೋಬಲ್ ವಾರ್ಮಿಂಗ್ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ. ನಾವು ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕಿಲ್ಲ ಅಂದ್ರೆ 10-20 ವರ್ಷದಲ್ಲಿ ಈ ಗ್ಲೋಬಲ್ ವಾರ್ಮಿಂಗ್ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಡುತ್ತೆ, ಇರ್ರಿವರ್ಸಿಬಲ್ ಆಗ್ಬಿಡುತ್ತೆ.
ಆಮೇಲೆ ಇದಕ್ಕೇನು ಕ್ಯೂರ್ ಇಲ್ಲ. ಇದು ಒಂದಾಯ್ತು. ಇದನ್ ಬಿಟ್ಟು ಬೇರೆ ಏನ್ ಪಾಸಿಬಲ್ ಸಿನಾರಿಯೋ ಇದೆ ಅದನ್ನು ಒಮ್ಮೆ ನೋಡೋಣ. ನೋಡಿ, ಈ ಡೀಪ್ ಸಿ ಕ್ರಿಯೇಚರ್ಸ್ ಏನಿದೆ, ಇದು ನೀರಿನ ಆಳ ಬಿಟ್ಟು ನೀರಿನ ಮೇಲೆ ಹೆಚ್ಚು ಬರೋದಿಲ್ಲ, ಹೆಚ್ಚಲ್ಲ ಬರೋದೇ ಇಲ್ಲ. ಯಾಕಂದ್ರೆ ನೀರಿನ ಆಳದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ. ಈ ಮೀನುಗಳು ಆ ಪ್ರೆಷರ್ ನ ಎನ್ವೈರನ್ಮೆಂಟ್ ಗೆ ಅಡಾಪ್ಟ್ ಆಗಿರೋದು. ಆ ಪ್ಲೇಸ್ ಬಿಟ್ಟು ನೀರಿನ ಮೇಲ್ ಬಂದ್ರೆ, ಮೇಲಂದ್ರೆ ನೀರಿನ ಹೊರಗಲ್ಲ, ಮೇಲ್ಭಾಗದ ನೀರಿಗೆ ಬಂದ್ರೆ ಅವುಗಳು ಡಿಪ್ರೆಷರೈಸೇಷನ್ ಇಂದ ಸಾಯ್ತವೆ. ಸೊ ಟೆಕ್ನಿಕಲಿ ಈ ಮೀನುಗಳು ನೀರಿನಿಂದ ಮೇಲೆ ಅದಾಗೆ ಬರೋದಿಲ್ಲ, ನೀರಿನೊಳಗೆ ಏನಾದ್ರೂ ಆಗಿರ್ಬೋದು. ಅದಕ್ಕೋಸ್ಕರ ಈ ಮೀನುಗಳು ನೀರಿನ ಮೇಲ್ಭಾಗಕ್ಕೆ ಓಡಿ ಬಂದಿವೆ. ಎಕ್ಸ್ಪರ್ಟ್ಸ್ ಪ್ರಕಾರ ನೀರಿನ ಆಳದಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗಿದೆ ಅಥವಾ ಟೆಂಪರೇಚರ್ ಶಿಫ್ಟ್ ಆಗಿದೆ, ಅದಕ್ಕೋಸ್ಕರ ಈ ಮೀನುಗಳು ಮೇಲೆ ಬಂದಿವೆ ಅಂತ ಹೇಳ್ತಾರೆ. ಇವಾಗ ನಾನು ಟೆಕ್ನಿಕಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಗಮನವಿಟ್ಟು ಕೇಳಿ. ನೋಡಿ, ಸಮುದ್ರದ ತಟದಲ್ಲೂ ನೆಲ ಇದೆ, ಹಾಗೂ ಅದರಲ್ಲಿ ವಾಲ್ಕೆನೋಸ್ ಇದೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ನಮ್ಮ ನೆಲದ ಮೇಲೆ, ನಮ್ಮ ಭೂಮಿ ಮೇಲೆ ಎಷ್ಟು ವಾಲ್ಕೆನೋ ಇದೆ ಅದಕ್ಕಿಂತ ಹೆಚ್ಚು ನೀರಿನ ಒಳಗಿದೆ. ಸೊ ಈ ವಾಲ್ಕೆನೋ ಇರಪ್ಟ್ ಆದಾಗ ಆ ಪ್ಲೇಸ್ ಅಲ್ಲಿ ನೀರು ಬಿಸಿ ಆಗಿಬಿಡುತ್ತೆ, ನೀರು ತುಂಬಾ ಫಾಸ್ಟ್ ಆಗಿ ವೇಪರ್ ಆಗುತ್ತೆ, ಹಾಗೂ ಪೊಟೆನ್ಶಿಯಲಿ ಸುನಾಮಿನೂ ಬರುತ್ತೆ. ಈ ಕಾರಣಕ್ಕೋಸ್ಕರ ಈ ಮೀನುಗಳು ಅಲ್ಲಿಂದ ತೇಲಿ ಮೇಲೆ ಬರುತ್ತವೆ. ಹಾಗೆ ಟೆಕ್ಟೋನಿಕ್ ಪ್ಲೇಟ್ಸ್ ಏನಿದೆ ಅದು ಮೂವ್ಮೆಂಟ್ ಆಗಿ ನೀರಿನ ಅಡಿಯಲ್ಲಿ ಸಣ್ಣ ಭೂಕಂಪ ಬಂದಿರಬಹುದು. ಹೀಗೆ ಆದಾಗನು ಈ ಮೀನು ಮೇಲ್ ಬರುತ್ತವೆ. ಈ ಭೂಕಂಪ ಅಂದಾಗ ಏನೋ ಸಣ್ಣ ಮಟ್ಟದಲ್ಲಿ ಆಗಿರ್ಬೋದು. ಸೊ ನಮ್ಗೆ ಮೇಲ್ಭಾಗದಲ್ಲಿ ನಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ಸೊ ಇದು ಇನ್ನೊಂದು ರೀಸನ್ ಮೀನು ಮೇಲೆ ಬರೋದಕ್ಕೆ. ಇದಾಯ್ತು ಸೈಂಟಿಫಿಕ್ ರೀಸನ್. ಹಾಗಂದ್ರೆ ಏನಾದ್ರೂ ಆಗಿದೆ ನೀರಿನ ಅಡಿಯಲ್ಲಿ, ಅದಕ್ಕೋಸ್ಕರ ಈ ಮೀನುಗಳು ಮೇಲೆ ಬರ್ತವೆ. ಆದ್ರೆ ನಮ್ಗದು ಏನಂತ ಗೊತ್ತಿಲ್ಲ ಅಷ್ಟೇ. ಈಗ ಮುಂದೆ ಹೇಳೋ ವಿಷಯ ಪ್ಯೂರ್ಲಿ ನನ್ನ ಪರ್ಸನಲ್ ಒಪಿನಿಯನ್. ನೀವು ತಗೊಳ್ಳೋದಾದ್ರೆ ತಗೋಬಹುದು, ಇಲ್ಲಾದ್ರೆ ಬಿಡ್ಬೋದು. ಇಟ್ಸ್ ಅಪ್ ಟು ಯು. ನಂಗನ್ಸುತ್ತೆ ಈ ಆರ್ ಫಿಶ್ ಮೇಲ್ ಬಂದಿರೋದು ಡೆಫಿನೆಟ್ಲಿ ಒಂದು ವಾರ್ನಿಂಗ್ ನಮ್ಮೆಲ್ಲರಿಗೂ. ವಾಲ್ಕೆನೋ, ಅರ್ಥ್ಕ್ವೇಕ್, ಸುನಾಮಿ ಇದನ್ನೆಲ್ಲ ಬಿಟ್ರು ಡೆಫಿನೆಟ್ಲಿ ಗ್ಲೋಬಲ್ ವಾರ್ಮಿಂಗ್ ಒನ್ ಆಫ್ ದ ರೀಸನ್. ಇದು ನನ್ನ ಮೂಢನಂಬಿಕೆ ಅಲ್ಲ, ನಾನು ಪ್ಯೂರ್ಲಿ ಫ್ಯಾಕ್ಟ್ ಗಳನ್ನು ಅನಲೈಸ್ ಮಾಡಿ ನಿಮ್ಮ ಮುಂದೆ ಆಸ್ ಎ ಒಪಿನಿಯನ್ ಶೇರ್ ಮಾಡ್ತಾ ಇರೋದು. ಈಗ ಏನ್ ನಡೀತಾ ಇದೆ ಅನ್ನೋದಕ್ಕೆ ಪ್ರಾಪರ್ ಆಗಿ ಎವಿಡೆನ್ಸ್ ಜೊತೆ ಯಾರ ಹತ್ರನೂ ಆನ್ಸರ್ ಇಲ್ಲ. ನಾವು ಬರೀ ವೇಟ್ ಅಂಡ್ ವಾಚ್ ಮಾಡ್ಬೇಕು ಅಷ್ಟೇ, ಕೂತು ಕಾಯ್ಬೇಕು ಆಗುವವರೆಗೆ. ಬೈ ದ ವೇ, ಮುಂದಿನ ದಿನಗಳಲ್ಲಿ ನಾನು ಇದಕ್ಕೊಂದು ಫಾಲೋ ಅಪ್ ವಿಡಿಯೋನು ಮಾಡ್ತೀನಿ. ಈ ಮೀನ್ ಬಂದ ನಂತರ ಭೂಮಿಯಲ್ಲಿ ಏನೆಲ್ಲ ಚೇಂಜಸ್ ಆಯ್ತು, ಎಲ್ಲೆಲ್ಲಿ ಏನೆಲ್ಲ ಆಗಿದೆ ಅಂತ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ನೀವು ಅಪ್ಡೇಟ್ ಇರ್ಬೋದು ಈ ವಿಷಯದ ಮೇಲೆ. ಹೋಗೋ ಮೊದಲು ನಿಮ್ಗೆ ಗೊತ್ತಿದೆ, ಈ ಡೀಪ್ ಸಿ ಬಗ್ಗೆ ತುಂಬಾ ಕಾನ್ಸ್ಪಿರಸಿ ಥಿಯರೀಸ್ ಇದೆ. ಕಳೆದು ಹೋಗಿರೋ ಏನ್ಷಿಯಂಟ್ ಅಡ್ವಾನ್ಸ್ ಸಿವಿಲೈಸೇಷನ್ ಇಂದ ಹಿಡಿದು ಏಲಿಯನ್ಸ್ ನಿಂದ ಹಿಡಿದು ಸೀಕ್ರೆಟ್ ಮಿಲಿಟರಿ ಆಪರೇಷನ್ ವರೆಗೆ ಈ ಟಾಪಿಕ್ಸ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಹೇಳಿ. ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ, ಸೊ ನಂಗೆ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ ಅಂತ. ಅದನ್ನು ನೋಡ್ಕೊಂಡು ನಾನು ಮುಂದೆ ವಿಡಿಯೋ ಮಾಡ್ತೀನಿ. ಸೊ ಇವತ್ತಿಗಿಷ್ಟೇ, ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.